ವೀರಚಂದ್ರಹಾಸ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಯಕ್ಷಗಾನದ ವೈಭವ ಬೆಳ್ಳಿ ತೆರೆಯ ಮೇಲೆ ಅನ್ನುವಂತಹ ಶೀರ್ಷಿಕೆಯಿಂದ ತುಂಬಾನೇ ಸದ್ದು ಮಾಡಿತು. ಅದೇ ಕ್ಯೂರಿಯಾಸಿಟಿನಲ್ಲಿ ನಾನು ಈ ಸಿನಿಮಾವನ್ನ ಮೊನ್ನೆ ತಾನೇ ರವಿ ಬಸ್ರೂರ್ ಅವರು ಆಯೋಜನೆ ಮಾಡಿದಂತಹ ಪ್ರೀಮಿಯರ್ಗೆ ಇನ್ವೈಟ್ ಮಾಡಿದ್ರು. ಆ ಸಿನಿಮಾವನ್ನ ಸ್ವಲ್ಪ ಮುಂಚಿತವಾಗಿನೇ ನೋಡಿದೆ. ನಮ್ಮ ಕನ್ನಡ ಸಿನಿಮಾ ಜಗತ್ಗೆ ಒಂದು ಆಕ್ಷನ್ ಡ್ರಾಮಾ ಮೈಥಾಲಜಿ ಜಾನರ್ಗೆ ಸೇರುವಂತಹ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಈ ಸಿನಿಮಾದಿಂದ ನಮ್ಮ ರಾಜ್ಯದ ಗಂಡು ಕಲೆ ಯಕ್ಷಗಾನವನ್ನ ಮೊದಲ ಬಾರಿ ಸಿನಿಮಾ ಆಯಾಮದಲ್ಲಿ ಸ್ಕ್ರೀನ್ ಮೇಲೆ ತರುವಂತಹ ಪ್ರಯತ್ನ ಇಲ್ಲಾಗಿದೆ. ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣಿನ ಕಲೆ ಸಿನಿಮಾ ರೂಪದಲ್ಲಿ ಹೇಗ್ ಮೂಡ್ ಬಂದಿದೆ, ಸಿನಿಮಾದ ಎಕ್ಸ್ಪೀರಿಯನ್ಸು ಖುಷಿ ಕೊಡ್ತಾ ಬೇಜಾರಾಯ್ತಾ ಎಲ್ಲವನ್ನ ಇವತ್ತಿನ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲನೇದಾಗಿ ವೀರಚಂದ್ರಹಾಸ ಅಂತ ಒಂದು ಕನ್ನಡದ ಎಪಿಕ್ ಆಕ್ಷನ್ ಡ್ರಾಮಾ ಮೈಥಾಲಜಿ ಸಿನಿಮಾವನ್ನ ಡೈರೆಕ್ಟ್ ಮಾಡಬೇಕು ಅನ್ನುವಂತಹ ಥಾಟೇ ಸಖತ್ ಯುನೀಕ್. ಅಂಡ್ ಈ ಫೋಕ್ಲೋರ್ ಅಥವಾ ಜಾನಪದದ ಸಂಸ್ಕೃತಿಯನ್ನ ಸಿನಿಮಾ ರೂಪಕ್ಕೆ ತರೋದರ ಹಿಂದೆ ಇರುವಂತಹ ಪ್ಯಾಷನೇಟ್ ವ್ಯಕ್ತಿ ಇಸ್ ನನ್ ಅದರ್ ದ್ಯಾನ್ ರವಿ ಬಸ್ರೂರ್ ಅವರು. ಈ ವ್ಯಕ್ತಿಯ ಡೈರೆಕ್ಷನಲ್ ಸಿನಿಮಾಗಳಲ್ಲಿ ಅವರು ಅವರ ಊರಿನ ಮೇಲೆ ಇಟ್ಟಿರುವಂತಹ ಪ್ರೀತಿ ಪ್ರತಿ ಬಾರಿನೂ ಕಾಣಿಸುತ್ತೆ. ಅಂಡ್ ಇಲ್ಲೂ ಅದಾಗಿದೆ. ತಮ್ಮ ಊರಿನ ಸೊಗಡನ್ನಲ್ದೆ ಈ ಬಾರಿ ತಮ್ಮ ಊರಿನ ಜಾನಪದದ ಕಲೆಯನ್ನ ಸಿನಿಮಾ ಆಗಿ ಮಾಡಲೇಬೇಕು ಅನ್ನುವಂತಹ ಅವರ ಹಠಕ್ಕೆ ಇವತ್ತು ಜೀವ ಬಂದಿದೆ. ಕುಳಿಂದ ಅನ್ನುವಂತಹ ಒಬ್ಬ ಕುಂತಲ ರಾಜ್ಯದ ಸಾಮಂತನಿಗೆ ಕಾಡ್ನಲ್ಲಿ ಸಿಗುವಂತಹ ಚಿಕ್ಕ ಹುಡುಗ ಚಂದ್ರಹಾಸ ಹೇಗೆ ಬೆಳೆದು ಜಯಶಾಲಿಯಾಗಿ ರಾಜ ಚಂದ್ರಹಾಸನಾಗ್ತಾನೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇದ್ರ ಬಗ್ಗೆ ಬುಕ್ ಮೈ ಶೋ ಸಿನಾಪ್ಸಿಸ್ ನಲ್ಲೂ ಕೂಡ ಸಿನಿಮಾ ತಂಡ ವಿವರಿಸಿದ್ದಾರೆ. ನನಗೆ ಈ ಸಿನಿಮಾ ನೋಡೋದಕ್ಕಿಂತ ಮುಂಚೆ ಇದ್ದಂತಹ ಕುತೂಹಲ ಏನಂದ್ರೆ, ಯಕ್ಷಗಾನ ಅನ್ನುವಂತಹ ಆರ್ಟ್ ಫಾರ್ಮ್ಯಾಟ್ ಅನ್ನ ಸಿನಿಮಾ ರೂಪದಲ್ಲಿ ಹೇಗ್ ತಂದಿರಬಹುದು ಅಂಡ್ ಅದು ಸಿನಿಮ್ಯಾಟಿಕ್ ಆಗಿದೆಯಾ ಅನ್ನೋದು. ಯಕ್ಷಗಾನನ ಡೈರೆಕ್ಟ್ ಆಗಿ ನೋಡಿದಾಗ ಅದು ಮಾಡಿರುವಂತಹ ಇಂಪ್ಯಾಕ್ಟು ನನಗೀಗಲೂ ಜ್ಞಾಪಕ ಇದೆ. ಅದೇ ರೀತಿಲಿ ಒಳ್ಳೆಯ ಮೈಥಾಲಜಿಕಲ್ ಸಿನಿಮಾಗಳನ್ನ ನೋಡಿದಾಗ ಅದು ಮಾಡುವಂತಹ ಇಂಪ್ಯಾಕ್ಟು ಇವೆರಡು ಈ ಸಿನಿಮಾದ ಮೂಲಕ ಆಗುತ್ತಾ ಅನ್ನುವಂತಹ ಕುತೂಹಲದಿಂದಾನೇ ನಾನು ಈ ಸಿನಿಮಾ ನೋಡೋದಕ್ಕೆ ಹೋದೆ. ಸಿನಿಮಾದ ಪ್ಲಾಟ್ ಲೈನ್ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಅನ್ನ ಅನಲೈಸ್ ಮಾಡೋದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಯಾಕಂದ್ರೆ ಸಿನಿಮಾದ ಫ್ಲೋ ಇಲ್ಲಿ ಯೂಶುವಲ್ ಆಗಿಲ್ಲ, ಸ್ವಲ್ಪ ಅನ್ಯೂಶುವಲ್ ಆಗಿ ಹೋಗುತ್ತೆ. ಯಕ್ಷಗಾನದ ಹಾವಭಾವದಲ್ಲಿ ಮತ್ತು ಅದರ ಸುತ್ತಾನೆ ಕತೆ ನಡೆಯೋದ್ರಿಂದ ಸಿನಿಮ್ಯಾಟಿಕ್ ಅನ್ನೋದಕ್ಕಿಂತ ಸುಮಾರಷ್ಟು ಭಾಗ ಡ್ರಾಮ್ಯಾಟಿಕ್ ಆಗಿ ಫೀಲ್ ಆಗುತ್ತೆ. ಡ್ರಾಮಾ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಅದರದೇ ಚೌಕಟ್ಟಲ್ಲಿ ಎಲ್ಲವೂ ನಡೆಯುತ್ತೆ. ಸಿನಿಮಾದಲ್ಲೂ ಕೂಡ ಆ ಬೌಂಡ್ರೀಸ್ ಇದೆ. ಯಕ್ಷಗಾನ, ಡ್ರಾಮಾ, ಸಿನಿಮ್ಯಾಟಿಕ್ ಆಸ್ಪೆಕ್ಟ್ಸ್ ಎಲ್ಲದರ ಮಿಶ್ರಣವಾಗಿ ಈ ಸಿನಿಮಾ ಫೀಲ್ ಆಗುತ್ತೆ. ಅಂಡ್ ಅದು ಎಲ್ಲರನ್ನ ಇಂಪ್ರೆಸ್ ಮಾಡುತ್ತೆ ಅಂತ ಹೇಳೋದು ಕೂಡ ಸಿಕ್ಕಾಪಟ್ಟೆ ಕಷ್ಟದ ವಿಚಾರ. ಬಟ್ ನನಗೆ ಇದು ಒಂದು ಹೊಸ ಅನುಭವವನ್ನ ಥಿಯೇಟರ್ ಅಲ್ಲಿ ಕೊಡ್ತು. ಇದರ ಆರಾನೇ ಬೇರೆ ತರ ಆಯ್ತು. ಬರವಣಿಗೆ ಇಷ್ಟ ಆಯ್ತು. ಡೈಲಾಗ್ಸ್ ಗಳನ್ನ ಆದಷ್ಟು ಸಿಂಪಲ್ ಆಗಿ ಪಾಲಿಶ್ಡ್ ಆಗಿ ಇಟ್ಟಿದ್ದಾರೆ. ಎಲ್ಲವೂ ನಮ್ಮನ್ನ ಕ್ಲೀನ್ ಆಗಿ ತಲುಪುತ್ತೆ, ಕನ್ವೆ ಕೂಡ ಆಗುತ್ತೆ. ಕಾಮಿಡಿ ಸೀಕ್ವೆನ್ಸ್ ಗಳು ಸಿನಿಮಾದ ಪೇಸು ಸೀರಿಯಸ್ ಆಗಿ ಹೋಗುವಾಗ ಇಲ್ಲ ಮೊನೋಟನಸ್ ಅಂತ ಅನ್ನಿಸ್ದಾಗ ಬ್ರೀತಿಂಗ್ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಿದೆ. ಅಂಡ್ ಅದು ನಗ್ಸೋದ್ರಲ್ಲಿ ಕೂಡ ವರ್ಕ್ ಆಗಿದೆ. ಸಿನಿಮಾದ ಮೊದಲ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಅದು ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಇದರ ಹಾಡ್ಗಳು. ಸಖತ್ ಕೆಲಸ ಮಾಡಿದ್ದಾರೆ ರವಿ ಬಸ್ರೂರ್ ಅವರು. ಇಲ್ಲಿ ಅವ್ರು ಯೂಸ್ ಮಾಡಿರುವಂತಹ ಇನ್ಸ್ಟ್ರೂಮೆಂಟ್ ಗಳಾಗ್ಲಿ, ಚಂಡೆಯ ಶಬ್ದ ಆಗ್ಲಿ, ಇವೆಲ್ಲವೂ ಒಳ್ಳೆ ಫೀಲ್ ಅನ್ನ ಕೊಡ್ತು. ಸಿನಿಮಾ ಸ್ಟಾರ್ಟ್ ಆದ ಮೊದಲ ಫ್ರೇಮ್ ಇಂದ ಹಿಡಿದು ಸಿನಿಮಾ ಮುಗಿಯೋ ಕೊನೆ ಫ್ರೇಮ್ ವರ್ಗೂ ಸಖತ್ ಗ್ರಿಪ್ಪಿ ಆಗಿದೆ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರು. ಅದೊಂದು ಬೇರೆ ಲೋಕಕ್ಕೆ ನಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬೋದು. ಈವನ್ ಹಾಡ್ಗಳು ಕೂಡ ಆ ಸೊಗಡನ್ನ, ಅದರ ಆರಾನ ನಮ್ಗೆ ತಲುಪಿಸುವಂತಹ ಕೆಲಸ ಮಾಡುತ್ತೆ. ಟೋಟಲಿ ಮ್ಯೂಸಿಕ್ಗೆ ಇಟ್ ಡಿಸರ್ವ್ಸ್ ಲಾಟ್ ಆಫ್ ಅಪ್ರಿಸಿಯೇಷನ್. ಇನ್ನು ಪರ್ಫಾರ್ಮೆನ್ಸ್ ಗಳ ವಿಷಯಕ್ಕೆ ಬಂದ್ರೆ ಶಿವಣ್ಣ ಅವರಿಂದ ಶುರು ಮಾಡ್ತೀನಿ. ಶಿವಣ್ಣ ಅವರು ಇಲ್ಲಿ ಸಿಂಗಾನಲ್ಲೂರು ರಾಜ ಶಿವ ಪುಟ್ಟಸ್ವಾಮಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಆರಾ ಮತ್ತು ಘನತೆಗೆ ತಕ್ಕ ಹಾಗೆ ಬಸ್ರೂರ್ ಅವರು ಈ ರೋಲ್ ಅನ್ನ ಬರ್ಕೊಂಡಿದ್ದಾರೆ. ಅಂಡ್ ಶಿವಣ್ಣ ಆ ಪಾತ್ರಕ್ಕೆ ಮತ್ತು ಸಿನಿಮಾಗೆ ಒಂದು ಎನರ್ಜಿಯನ್ನ ಪಾಸ್ ಮಾಡ್ತಾರೆ. ಆ ವೈವೇ ಪ್ರೈಸ್ಲೆಸ್. ನಾಡು ನುಡಿಯ ಬಗ್ಗೆ ಅವ್ರು ಹೇಳುವಂತಹ ಡೈಲಾಗು ಅಣ್ಣವ್ರನ್ನ ನೆನಪು ಮಾಡ್ಬಿಡ್ತು. ಇನ್ನು ಕ್ಯಾಮಿಯೋ ಪಾತ್ರಗಳಲ್ಲಿ ಗರುಡ ರಾಮ್, ಚಂದನ್ ಶೆಟ್ಟಿ, ಪುನೀತ್ ರುದ್ರನಾಗ್ ಒಂದು ಸ್ಪಾರ್ಕ್ ಅನ್ನ ಪಾಸ್ ಮಾಡ್ತಾರೆ. ಒಳ್ಳೆ ಕ್ಲಿಫ್ ಹ್ಯಾಂಗರ್ ಅಲ್ಲಿ ಸಿನಿಮಾ ಎಂಡ್ ಆಗುತ್ತೆ. ಕ್ಲಿಫ್ ಹ್ಯಾಂಗರ್ ಗಳಲ್ಲಿ ಸಿನಿಮಾಗಳನ್ನ ಎಂಡ್ ಮಾಡಿದಾಗ ಸಿನಿಮಾ ರೌಂಡ್ ಆಫ್ ಕರೆಕ್ಟ್ ಆಗಿ ಆಗತ್ತಾ ಅನ್ನುವಂತಹ ಭಯ ಎಲ್ಲಾ ಫಿಲ್ಮ್ ಮೇಕರ್ಸ್ ಗಳನ್ನ ಜನರಲಿ ಕಾಡುತ್ತೆ. ಬಟ್ ಇಲ್ಲಿ ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಈ ಭಾಗಕ್ಕೂ ನ್ಯಾಯ ಒದಗಿಸಿ ಮುಂದಿನ ಭಾಗಕ್ಕೂ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡುವಂತಹ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ. ಶಿವಣ್ಣ ಅವರನ್ನ ಇನ್ನೂ ದೊಡ್ಡ ರೋಲ್ ಅಲ್ಲಿ ಮುಂದಿನ ಪಾರ್ಟ್ ಅಲ್ಲಿ ನೋಡಬಹುದು ಅನ್ನುವಂತಹ ಹೋಪ್ ಅನ್ನ ಕೂಡ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆದಂತಹ ಪರ್ಫಾರ್ಮೆನ್ಸ್ ಇದ್ರೆ ಅದು ದುಷ್ಟ ಬುದ್ಧಿಯ ಪಾತ್ರದಲ್ಲಿ ನಟಿಸಿರುವಂತಹ ಪ್ರಸನ್ನ ಶೆಟ್ಟಿಗರ್ ಅವ್ರದ್ದು. ಸಖತ್ ವರ್ಸಿಟಾಲಿಟಿ ಇದೆ ಆ ಮನುಷ್ಯನ್ಗೆ. ಎಲ್ಲಾ ಎಮೋಷನ್ಸ್ ಗಳನ್ನ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಅಂಡ್ ಇನ್ನೂ ದೊಡ್ಡ ನಟನಾಗಿ ಬೆಳೆಯುವಂತಹ ಪೊಟೆನ್ಶಿಯಲ್ ಇವ್ರಿಗೆ ಖಂಡಿತ ಇದೆ. ಇವರನ್ನ ಬಿಟ್ಟು ಚಂದ್ರಹಾಸ, ವಿಷಯ, ಮದನ ಅಂಡ್ ಮಿಕ್ಕ ಪರ್ಫಾರ್ಮೆನ್ಸ್ ಗಳೆಲ್ಲವೂ ಚೆನ್ನಾಗಿತ್ತು. ಅವರ ಪಾತ್ರಗಳನ್ನ ಅವರು ಜಸ್ಟಿಫೈ ಮಾಡಿದ್ದಾರೆ. ಸಿನಿಮಾದಲ್ಲಿ ಇಷ್ಟ ಆದ ಮತ್ತೊಂದು ವಿಷಯ ಅಂದ್ರೆ ಇದರ VFX ಮತ್ತು CG. ಇರುವಂತಹ ಬಡ್ಜೆಟ್ ಕಾನ್ಸ್ಟೆಂಟ್ಸ್ ಅಲ್ಲೇ ಅವರು CG ಮತ್ತು VFX ಗೆ ಹಾಕಿರುವಂತಹ ಎಫರ್ಟ್ಸ್ ಕಾಣುತ್ತೆ.
ಅಂಡ್ ಈ ತರ ಮೈಥೊಲಾಜಿಕಲ್ ಕಥೆಗಳನ್ನ ಸಿನಿಮಾದಲ್ಲಿ ಹೇಳಬೇಕಿದ್ರೆ, ಅದರ ಪ್ರಿಮೈಸಸ್ ನ ಸೆಟ್ ಮಾಡಬೇಕಿದ್ರೆ ಈ ತರ ಟೆಕ್ನಿಕಲ್ ವಿಚಾರಗಳ ಮೇಲೆ ತುಂಬಾನೇ ಮುತುವರ್ಜಿಯನ್ನ ವಹಿಸಬೇಕು. ಅಂಡ್ ಇದು ಇಲ್ಲ ಆಗಿದೆ. AI ಅಲ್ಲಿ ಅಣ್ಣವ್ರನ್ನ, ಅಪ್ಪು ಅವ್ರನ್ನ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಅಟ್ ದ ಬಿಗಿನಿಂಗ್. ಅದು ಖುಷಿ ಕೊಡ್ತು. ಖಡಕ್ ಆಗಿ ಹೇಳೋದಾದ್ರೆ 2 ಗಂಟೆ 34 ನಿಮಿಷ ಇರುವಂತಹ ವೀರಚಂದ್ರಹಾಸ ಸಿನಿಮಾ ಒಂದು ಅನುಭವ. ಯಕ್ಷಗಾನದ ಬಗ್ಗೆ ಗೊತ್ತಿರೋರ್ಗೆ, ಯಕ್ಷಗಾನವನ್ನ ರೆಗ್ಯುಲರ್ ಆಗಿ ನೋಡಿ ಬೆಳೆದಿರೋರ್ಗೆ ಅದು ಒಂದು ದೊಡ್ಡ ಡಾಕ್ಯುಮೆಂಟ್ ಆಗಿ ಸಿನಿಮಾ ರೂಪದಲ್ಲಿ ಕಾಣೋ ಹಾಗೆ ಮಾಡುತ್ತೆ. ಇನ್ನು ಯಕ್ಷಗಾನದ ಬಗ್ಗೆ ನಾಲೆಡ್ಜೇ ಇಲ್ಲದೆ ಇರೋರ್ಗೆ ಯಕ್ಷಗಾನದ ಅನುಭವವನ್ನ ಇದ್ಕೊಡುತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡು ಸಿನಿಮ್ಯಾಟಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾ ನೋಡೋದಕ್ಕಿಂತ ನಮ್ಮ ಸಂಸ್ಕೃತಿಯ ಕಲೆಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಸಿನಿಮಾ ಒಳ್ಳೆ ಅನುಭವವನ್ನ ಖಂಡಿತ ಕೊಡುತ್ತೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.